ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ಮಾತಾಡ್ತಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ, ಮತ್ತು ಇಲ್ಲಿ ನಮ್ಮ ಕುಮಟಾದಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಅದರಲ್ಲಿ ಏನು ಒಂದು ಗುಣಮಟ್ಟದ ಒಂದು ಆಹಾರ ಇಲ್ಲ. ಯಾಕಂತ ಕೇಳಿದ್ರೆ ಅಲ್ಲಿ ಊಟ ಮಾಡುವಂಥದ್ದು ಬರೀ ರೇಷನ್ ಅಕ್ಕಿಯ ಒಂದು ಪದಾರ್ಥಗಳೇ ಆಗಿರ್ತವೆ. ಯಾಕಂದ್ರೆ ಅನ್ನ ಸಾಂಬಾರು ಆಗಿರ್ಬೋದು, ಬೆಳಗಾಗಿ ಚಿತ್ರಾನ್ನ ಆಗಿರ್ಬೋದು, ಬರೀ ಅಕ್ಕಿಯಿಂದ ಮಾಡಿರುವಂಥದ್ದೇ ಅವ್ರು ಕೊಡ್ತಾರೆ. ಯಾಕಂತ ಕೇಳಿದ್ರೆ ಅದಕ್ಕೆ ಪೌಷ್ಟಿಕಾಂಶ ಭರಿತ ಒಂದು ಗುಣಮಟ್ಟದ ಆಹಾರ ಇಲ್ಲ. ಮತ್ತೆ ಕೇಳಿದ್ರೆ ನಾವು ಈಗ ಬಾಣಂತಿಯರಿಗೆ ನೋಡ್ಬೋದು, ಅವರಿಗೇನು ಬಾಣಂತಿಯರಿಗೆ ಸರ್ಕಾರ ಒಳ್ಳೆ ಗುಣಮಟ್ಟದ ಕೆಲವೊಂದು ಪ್ರಯೋಜನಗಳನ್ನು ಆಹಾರವನ್ನು ಕೂಡ ಒದಗಿಸ್ಕೊಡ್ತದೆ. ಮತ್ತು ಶಾಲಾ ಮಕ್ಕಳಿಗೆ ಅದಕ್ಕೆ ಮೊಟ್ಟೆ ಮತ್ತು ಹಾಲು ಎಲ್ಲ ಕೊಡುವಂಥದ್ದು ಇದೆ. ಮತ್ತು ಕೈದಿಗಳಿಗೆ ಒಳ್ಳೆಯ ಚಿಕನ್ ಊಟ ಆಗಿರ್ಬೋದು, ಮಟನ್ ಊಟಗಳೆಲ್ಲ ಯಾಕೆ ಕೊಡ್ತಾರೆ ಕೇಳಿದ್ರೆ ಅವರಿಗೆ ಆಹಾರ ಒಂದು ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದಂತ. ಆದರೆ ಇಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ 10 ರೂಪಾಯಿ ಒಂದು ಪಾವತಿ ಮಾಡಿದ್ರೆ ಊಟಕ್ಕೆ 5 ರೂಪಾಯಿ ಊಟನೂ ಅಲ್ಲ ಅದು. ಯಾಕಂತ ಕೇಳಿದ್ರೆ ಗುಣಮಟ್ಟಗಳಿಲ್ಲ. ಯಾಕಂತ ಕೇಳಿದ್ರೆ ಕೆಲವೊಂದು ಜನ ಇಲ್ಲಿ ತಲೆ ಸುತ್ತೆಲ್ಲ ಬಿದ್ದಿದ್ದಾರೆ ಕುಮಟಾದಲ್ಲಿ ಆ ಊಟ ಉಂಡ್ಕೊಂಡು. ಈಗ ಮತ್ತೊಂದು ವರ್ಷಗಟ್ಟಲೆ ಇದ್ದರೆ ಅವರು ನೆಟ್ಗ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಅದಕ್ಕಾಗಿ ಈಗ ಸರ್ಕಾರ ಎಲ್ಲ ತೊಳಪಟ್ಟಣದಲ್ಲಿದೆ. ಇಲ್ಲಿ ನೋಡ್ರಿ ಇಂದಿರಾ ಕ್ಯಾಂಟೀನು ಅದೇ ರೀತಿಯಲ್ಲಿ ಇದೆ. ಮತ್ತೇನಂದ್ರೆ ಸರ್ಕಾರ ಇದ್ರ ಬಗ್ಗೆ ಗುಣಮಟ್ಟವನ್ನು ವೆರಿಫಿಕೇಶನ್ ಮಾಡಬೇಕು, ಮತ್ತು ಒಳ್ಳೊಳ್ಳೆ ಒಂದು ಅಲ್ಲಿ ಗುಣಮಟ್ಟದ ಒಂದು ಆಹಾರವನ್ನು ಸರ್ಕಾರ ಸಾರ್ವಜನಿಕ ಒದಗಿಸ್ಬೇಕು. ಪಾಪ ಬಡವರೆಲ್ಲ ಇಲ್ಲಿ ಊಟ ಮಾಡ್ತಾರೆ, ಅವರಿಗೇನು ಗೊತ್ತಾಗೋದಿಲ್ಲ, ಹೊಟ್ಟೆ ತುಂಬದಷ್ಟೇ ಗೊತ್ತು ಪಾಪ ಅವರಿಗೆ. ಅದಕ್ಕಾಗಿ ಅವ್ರಿಗೆ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೋ ಒಂದು ತಲೆ ಸುತ್ತು ಬಂದು ಬೀಳುವಂಥದ್ದು, ಮತ್ತು ಏನಾಗ್ತದೆ ಕೇಳಿದ್ರೆ ಎಲ್ಲೋ ಒಂದು ಕಡೆ ಇದು ಸತ್ತು ಬೀಳುವಂಥದ್ದೆಲ್ಲ ನಾವು ನೋಡ್ತೀವಿ. ಅದಕ್ಕಾಗಿ ಬಡವರಿಗೆ ಮತ್ತು ಇದೆಲ್ಲ ಕೂಡ ಭಿಕ್ಷುಕರಿಗೆ ಎಲ್ಲ ಕೆಲವೊಂದು ಕಡೆ ಸತ್ತಿಗೆಲ್ಲ ಬೀಳ್ತಾರೆ. ಅದು ಯಾಕೆ ಬೀಳ್ತಾರೆ ಕೇಳಿದ್ರೆ ಅವ್ರಿಗೆ ಗುಣಮಟ್ಟದ ಆಹಾರ ಎಲ್ಲೂ ದೊರಕಿರೋದಿಲ್ಲ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಮತ್ತು ಅಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಏನು ಗುಣಮಟ್ಟದ ಆಹಾರ ಕೊಡುವಲ್ಲಿ ಇದಕ್ಕೆ ಸರ್ಕಾರ ಅದಕ್ಕೆ ಹಸ್ತಕ್ಷೇಪ ಮಾಡಿ ಇದು ಮಾಡಬೇಕು. ಯಾಕಂತ ಕೇಳಿದ್ರೆ ಈಗ ತೊಳಪಣ್ಣದಲ್ಲಿ ಇರೋದ್ರಿಂದ 10 ರೂಪಾಯಿನೇ ತೊಗೊಳ್ತಾರೆ. 10 ರೂಪಾಯಿ ತಗೊಂಡ್ರೆ 5 ರೂಪಾಯಿ ಆಹಾರನೂ ಅಲ್ಲ, ಮತ್ತು ಎಷ್ಟು ತಗೊಂಡ್ರೆ ಮತ್ತೆ 10 ರೂಪಾಯಿ ಬಿಲ್ ಮಾಡ್ತಾರೆ. ಅಂದರೆ 20 ರೂಪಾಯಿದು ಅಲ್ಲ ಅದು. ಯಾಕಂತ ಕೇಳಿದ್ರೆ ಅಲ್ಲಿ ರೇಷನ್ ಅಕ್ಕಿದೆ ಕೊಡ್ತಾರೆ, ಮತ್ತು ಉಚಿತವನ್ನು ಕೊಡಲ್ಲ, ಮತ್ತು ಅಕ್ಕಿದ ಪದಾರ್ಥದ ಬಿಟ್ಟರೆ ಬಾಕಿ ಅದು ಮಾಡೋದೇ ಇಲ್ಲ ಅಲ್ಲಿ. ಅದಕ್ಕಾಗಿ ತಾವು ಅದನ್ನು ಪರಿಶೀಲನೆ ಮಾಡಿ ಎಲ್ಲ ಗುಣಮಟ್ಟದ, ಈಗ ನೀವು ಮೊಟ್ಟೆ ಆಹಾರ ಎಲ್ಲ ಯಾವ ರೀತಿ ಶಾಲಾ ಮಕ್ಕಳಿಗೆ ಕೊಟ್ಟಿದ್ರಿ, ಕಡೆ ಬಾಣಂತಿಯರಿಗೆ ಕೊಟ್ಟಿದ್ರಿ, ಈಗಾಗಲೇ ಕೈದಿಗಳು ಯಾವ ರೀತಿ ಆಹಾರ ಎಲ್ಲ ಕೊಡ್ತಾರೆ, ಅದೇ ರೀತಿ ಸರ್ಕಾರ ಗುಣಮಟ್ಟದ ಒಂದು ಆಹಾರವನ್ನು ಕೊಡಿ. ಯಾಕಂತ ಕೇಳಿದ್ರೆ ನೀವು ಕಣ್ಣು ಹೊಡ್ಸತ್ತಂದ್ರೆ ನಾವು ಒಂದು ಇಷ್ಟೊಂದು ಊಟಗಳನ್ನ ಕೊಡ್ತಾ ಇದ್ದೀವಿ ಅಂದ್ಕೊಂಡು ನೀವು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಷ್ಟೇ ಇದು ಮಾಡಬೇಡಿ, ಮತ್ತು ಸಾರ್ವಜನಿಕರ ಒಂದು ಕಡಬಡವರ ಒಂದು ಜೀವದಲ್ಲಿ ಒಂದು ಚೆಲ್ಲಾಟ ಆಡಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.